ಬ್ರದರ್ ಬ್ರದರ್ ಪ್ಲೀಸ್ ಸ್ವಲ್ಪ ಕಮ್ ಡೌನ್ ಆಗಿ. ನಾನು ಕರೆಕ್ಟ್ ಆಗಿ ಚೆಕ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಅವ್ರು ಹುಷಾರಾಗೇ ಇದ್ರು. ಬಟ್ ಆಲ್ ಆಫ್ ದ ಸಡನ್ ಏನಾಯ್ತು ಅಂತ ನನಗೂ ಗೊತ್ತಾಗ್ತಿಲ್ಲ. ಸರ್ ನೀವು ಸ್ವಲ್ಪ ವೆಯ್ಟ್ ಮಾಡಿ ಸರ್. ನಾನು ಡಯಾಗ್ನೋಸಿಸ್ ಮಾಡಿ ಏನಾಗಿದೆ ಅಂತ ನಾನು ಚೆಕ್ ಮಾಡ್ತೀನಿ ಪ್ಲೀಸ್ ಸರ್. ಏನೋ ಪ್ಲೀಸು, ಒಳ್ಳೆ ಹಾಸ್ಪಿಟಲ್ ಅಂತ ಕರ್ಕೊಂಡ್ ಬಂದ್ರೆ ಈ ತರ ಮಾಡ್ತೀರೇನ್ರಾ? ಇಲ್ಲಿ ಕೊಡು, ಹಂಗೆಲ್ಲ ಹರಿದ್ರೆ ಬರಕ್ಕಿಲ್ಲ. ಎಷ್ಟು ಶಕ್ತಿ ಇದೆ ಮಹಾದೇವ ನಿನ್ಗೆ, ನನ್ ಕೈಲಿ ಆಗ್ಲಿಲ್ಲ ನೋಡು. ಏನಿದು ನನಗಿರ್ರನ್ನು ಉಪ್ಪಾಗದೆ, ಖಾರ ಅಂತೂ ಬಾಯಲ್ಲಿ ಮುಕ್ಕಲ್ಲೆಲ್ಲ. ಮಹಾದೇವ, ಏನು ಇದು ಇಷ್ಟೊಂದು ಖಾರ ಆಗೋಗಿದೆ? ಯಾರು ಮಾಡಿದ್ದು? ನೀನ್ ಮುದ್ದಿನ ಸೊಸೆ ಕಾವ್ಯ. ಏನು ನಮ್ ಕಾವ್ಯ ಮಾಡಿದ್ದ? ಹೌದು ಅತ್ತೆ, ನಾನೇ ಮಾಡಿದ್ದು. ಹೇಗಿದೆ ಗೊಜ್ಜು ಚಪಾತಿ ಎಲ್ಲ ಚೆನ್ನಾಗಿದ್ಯಾ? ಅಯ್ಯೋ ಯಾಕೆ ಕೇಳ್ತೆ ಕಾವ್ಯ, ಚಪಾತಿ ಅಂತೂ ಕಾವ್ಯ ತುಂಬಾ ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ. ಅನ್ಸುತ್ತೆ. ನಿನಗೆ ಮನಸ್ಸಾಸ್ತಿ ಅನ್ನೋದೇ ಇಲ್ವಾ? ಅಲ್ಲ ಕಣಮ್ಮ, ಈ ಚಪಾತಿ ಹೊಟ್ಟೆ ಒಳಗೆ ಹೋದ್ರೆ ದೊಡ್ಡ ಕಳ್ಳು ಚಿಕ್ಕ ಕಳ್ಳು ಎಲ್ಲ ಸುಟ್ಟೋಗಂಗದೆ. ನೀ ಪಲ್ಯ ಖಾರ ಬಾಯ ಸುಟ್ಟೋಗಂಗದೆ ಕಣಮ್ಮ. ಇದು ಸಂದಾಗದ ನಿಂಗೆ? ಯಾಕಮ್ಮ ಹಿಂಗ್ ಸುಳ್ಳು ಹೇಳ್ತಿದ್ಯಾ? ಮಾದೇವ, ಈಗ ನೀನ್ ತೆಪ್ಪಗಿದ್ರೆ ಸರಿ. ತಿನ್ನು. ಏನಾಯ್ತತೆ? ಅದು ನೀನ್ ಮಾಡಿರೋ ಅಡಿಗೆ ನಮ್ಮ ಮಹಾದೇವನ್ಗೆ ತುಂಬಾ ಇಷ್ಟ ಆಗೋಗಿದೆಯಂತೆ. ಅವನ್ಗೆ ಇದೊಂದು ಚಪಾತಿ ಬೇಕಂತೆ, ಹಾಕು. ಏ ಇಲ್ಲ ಕಾವ್ಯ, ಬೇಡ ಬೇಡ. ಓ, ಒಂದಲ್ವಾ ಎರಡು ಬೇಕಾ? ತಗೋ ತಿನ್ನು. ನೆಮ್ಮದಿಯಾಗಿ ಊಟ ಮಾಡಿ. ನೆಮ್ಮದಿಯಾಗಿ ಊಟ ಮಾಡ್ಬೇಕಂತೆ, ತಿನ್. ನೆಮ್ಮದಿಯಾಗಿ ಮಾಡೋ ಊಟನ ಇದು? ಮಗು, ನಿನ್ಗೆ ನನ್ ಮ್ಯಾಕ್ ಒಸಿನೂ ಕರುಣೆ ಇಲ್ವಾ? ಒಂದೇ ಒಂದ್ ತುತ್ತಿಗೆ ನನ್ನ ಅಂಗಾಂಗ ಎಲ್ಲ ಹಂಗೆ ಸೇಕಾಗೋಯ್ತು ಕಣಮ್ಮ. ಇರೋ ಒಂದ್ ಚಪಾತಿನಿ ಹೆಂಗ್ ತಿನ್ನೋದು ಅಂತ ಒದ್ದಾಡ್ತಾ ಇದ್ದೀನಿ. ನೀನ್ ಇನ್ನು ಎರಡು ಹಾಕ್ಸಿದ್ಯಾ, ಹೆಂಗ್ ತಿನ್ಲಿ? ಅವಾಗ್ಲೇ ಎಡ್ ಕೈ ಮುರ್ಕೊಂಡು ಪಲ್ಯಕ್ಕೆ ಹಚ್ಕೊಂಡು ಬಾಯಲ್ಲಿ ಇಟ್ಕೊಂಡು ರಚ 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 ಅಂತ ಜಗದ್ ತಿಂದಲ್ಲ, ಹಂಗೆ ತಿನ್. ಜಗದು ಹಂಗೆಲ್ಲ ತಿಂದು ನಾನು ಅಲ್ಗೇನಂದ್ರು ಆದ್ರೆ ನೀನೇ ಜವಾಬ್ದಾರಿ ಹೇಳ್ತಾ ಇದ್ದೀನಿ. ಮಾದೇವ, ಪಾಪ ಕಣೋ, ಅವಳು ನಮಗೋಸ್ಕರ ಕಷ್ಟಪಟ್ಟು ಅಡಿಗೆ ಮಾಡಿದಾಳೆ. ನೀನ್ ಚೆನ್ನಾಗಿಲ್ಲ ಅಂತ ಆಡ್ಕೊಂಡ್ರೆ ಅವಳು ಬೇಜಾರಾಗಲ್ವಾ? ಸುಮ್ಮನೆ ತಿನ್ನು ತಿನ್ನು. ಸುಮ್ಮನೆ ಹೆಂಗಮ್ಮ ತಿನ್ನೋದಿದ್ನ? ನಿನ್ ಮುಂದಿರೋದು ಊಟ ಅಲ್ಲ, ಔಷಧಿ ಅನ್ಕೊಂಡ್ ತಿನ್ನು. ನೋಡು ಮಹಾದೇವ, ಅವಳು ಮುಂದೆ ಅಡಿಗೆ ಚೆನ್ನಾಗಿಲ್ಲ ಅಂತ ನೀನ್ ಏನಾದ್ರೂ ಅಂದ್ಯೋ? ಆಯ್ತು ಆಯ್ತು, ನನ್ ಕರ್ಮ, ತಿಂತೀನಿ ಬಿಡು. ಇನ್ನು ಏನೇನ್ ನೋಡ್ಬೇಕು ಏನೋ. ಅತ್ತೆ, ನಿಮ್ಗೆ ಇನ್ನೊಂದು ಚಪಾತಿ ತಗೊಳ್ಳಿ. ಮಾದೇವ, ಟೊಮ್ಯಾಟೊ ಗೊಜ್ಜು ಜೊತೆ ಚೆನ್ನಾಗತ್ತೆ, ತಿನ್ನಿ ಅತ್ತೆ. ಬೇಡ ಕಾವ್ಯ, ನನಗ್ ಸಾಕು. ಈ ಚಪಾತಿನ ನಮ್ಮ ಮಹಾದೇವನ್ ಕೊಟ್ಬಿಡು, ಗೊಜ್ಜತೆ ತುಂಬಾ ಚೆನ್ನಾಗಿರತ್ತಂತೆ, ತಿನ್ನು. ಅಯ್ಯಯ್ಯೋ ಬೇಡ ಕಾವ್ಯ, ಸಾಕು. ಇದು ಖಾಲಿ ಆದ್ಮೇಲೆ ಇನ್ನೊಂದು ಹಾಕ್ಸ್ಕತೀನಿ. ಹಾ ಸರಿ, ನೆಮ್ಮದಿಯಾಗಿ ಊಟ ಮಾಡಿ. ಸರಿ ಕಾವ್ಯ, ನೆಮ್ಮದಿಯಾಗೆ ತಿಂತೀವಿ ಅಲ್ವೇನಮ್ಮ? ಅತ್ತೆ, ನಾನು ಫಸ್ಟ್ ಟೈಮ್ ಅಡುಗೆ ಮಾಡಿರೋದು. ನೀವು ಇಷ್ಟು ಇಷ್ಟಪಟ್ಟು ತಿಂತಿರೋದು ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ನನಗೂ ಅಷ್ಟೇ, ನೀನ್ ಅಡಿಗೆ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ. ಎಲ್ಲಾನು ತುಂಬಾ ಚೆನ್ನಾಗಿದೆ ಅಲ್ವೇನೋ ಮಹಾದೇವ? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು. ಕಾವ್ಯ, ಅದು ಚಿಕ್ಕ ವಯಸ್ಸಲ್ಲಿ ಇಸ್ಕೂಲಾಗೆ ಈ ಹಾಡು ಹೇಳ್ಕಡ್ತಿದ್ರು, ನೆನ್ಪದ? ಹಾ, ನೆನ್ಪಿದೆ. ಹಂಗೆ ಗೆಪ್ತಿಗೆ ಬಂತು, ಆಡ್ದೆ ಆಟ. ಈಗ ನೆಮ್ಮದಿಯಾಗಿ ತಿಂತೀನಿ.
ಎಲ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಿದ್ದಾರೆ, ಆದ್ರೆ ರಾಮ್ ಯಾಕೆ ಇನ್ನೂ ಬಂದಿಲ್ಲ? ಅಣ್ಣ ಒಂದ್ ನಿಮಿಷ, ನಮ್ ಡಾಕ್ಟರ್ ಇನ್ನ ಊಟಕ್ ಬರ್ಲಿಲ್ವಲ್ಲ? ಗೊತ್ತಿಲ್ಲ ಮೇಡಮ್, ಸರ್ಗೆ ಒಂದ್ಸರಿ ಫೋನ್ ಮಾಡಿ ಕೇಳ. ಬೇಡ ಬಿಡಿ, ಅವ್ರೇನೋ ಕೆಲ್ಸದಲ್ಲಿ ಬಿಜಿ ಇರ್ಬೇಕು. ಪರವಾಗಿಲ್ಲ, ನಾನ್ ಕಾಯ್ತೀನಿ. ಸರಿ ಮೇಡಮ್. ಈ ಪ್ರೇಮ, ನೀನ್ ಯಾಕೆ ಬಂದಿದ್ಯಾ ಇಲ್ಲಿ? ಏನ್ ಕೆಲ್ಸ ಇಲ್ಲಿ ನಿನ್ಗೆ? ಈ ಕೂಡ್ಲೆ ಈ ಜಾಗನ ಹೊರಡ್ತಾ ಇರ್ಬೇಕು ನೀನು. ನಾನಿಲ್ ಬಂದ್ರೆ ನಿನಗೇನ ಸಮಸ್ಯೆ? ನಾನ್ ಯಾಕೆ ಇಲ್ಲಿಗೆ ಬರ್ಬಾರ್ದು? ನನ್ ಗಂಡಂಗೆ ಊಟ ತಗೊಂಡ್ ಬಂದಿರೋದು. ಮಾತ್ಗೂ ನನ್ ಗಂಡ ಅಂತ ನನ್ BP ರೈಸ್ ಮಾಡ್ಬೇಡ. ತಲೆ ಕಟ್ರೆ ನಿನ್ನ ಏನ್ ಮಾಡ್ತೀಯ? ರಾಮು ನನ್ ಗಂಡ, ಹಾಗಾಗಿ ರಾಮು ನನ್ ಗಂಡ ಅಂತ ಹೇಳ್ತೀನಿ. ಏನ್ ಮಾಡ್ತೀಯ ನಿನ್ನ? ಯಾವ್ದೋ ಬೇರೆ ಮೆಡಿಸಿನ್ ಕೊಟ್ಬಿಟ್ಟಿದ್ದೇನಲ್ಲ, ಏನ್ ಮಾಡ್ಲಿ ಈಗ? ಕೋಮಾಗ ಹೋಗ್ಬಿಟ್ಟಿದ್ದೇನಲ್ಲ. ಈ ವಿಷಯ ಏನಾದ್ರು ರಾಂಗ್ ಗೊತ್ತಾದ್ರೆ ನಾನು ಸುಮ್ನೆ ಬಿಡಲ್ಲ. ಮೊದ್ಲು ನಾನು ಇಲ್ಲಿಂದ ಹೊರಡ್ಬೇಕು. ಏನಾಗಿದೆ? ಮೂಗ ಬ್ಲೀಡ್ ಆಗ್ತಿದೆಯಲ್ಲ, ಚೆನ್ನಾಗೇ ಇದ್ರಲ್ಲ. ವಾಟ್ ಹ್ಯಾಪೆಂಡ್? ಸರ್ 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 ಹಾರ್ಟ್ ಬೀಟ್ ನಾರ್ಮಲ್ ಇದೆ, ಆದ್ರೂ ಅನ್ಕಾನ್ಶಿಯಸ್ ಆಗಿದಾರಲ್ಲ. ಗಾಡ್, ಏನಾಯ್ತು? ಮೇಡಮ್, ಮಿನಿಸ್ಟರ್ಗೆ ಪ್ರಜ್ಞೆ ಬಂದಿದೆ, ನೀವು ಹೋಗಿ ಅವ್ರನ್ನ ಮಾತಾಡಿಸ್ಬೋದು. ದೇವ್ರೆ, ಹೇಗೋ ನಮ್ಮ ಜೀವ ಉಳಿಸ್ಬಿಟ್ಟಿಯಲ್ಲ. ನಿನಗ್ ತುಪ್ಪ ದೀಪ ಹಚ್ತೀನಪ್ಪ. ಬಾ ಮಮ್ಮಿ. ಸರ್ ಸರ್ ರೀ ಸರ್, ಕೇಳಿಸ್ತಿದ್ದೀವಿ ಸರ್. ರೀ ಸರ್ ಸರ್ ಮಾತಾಡಿ ಸರ್. ಸರ್ ಡಾಕ್ಟ್ರೆ,
ಏನಾಯ್ತು ನಮ್ಮ ಯಜಮಾನ್ರಿಗೆ? ಮೂಗಲ್ ರಕ್ತ ಬೇರೆ ಬರ್ತಾ ಇದೆ. ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ, ಇವಾಗ ಹೆಲ್ತಿ. ಇದಕ್ಕಿದ್ದಾಗೆ ಅನ್ಕಾನ್ಶಿಯಸ್ ಆಗಿದ್ದಾರೆ. ಏನಕ್ಕೆ ಅಂತ ನನಗೂ ಗೊತ್ತಾಗ್ತಿಲ್ಲ. ಏನೋ ಗೊತ್ತಾಗ್ತಿಲ್ವಾ? ಏನ್ರಿ ಹೇಳ್ತಿದ್ದೀರಾ ನೀವು? ಸಿಸ್ಟರ್ ಬಂದು ಈಗ ತಾನೇ ಅಪ್ಪನ್ಗೆ ಪ್ರಜ್ಞೆ ಬಂದಿದೆ ಅಂತ ಹೇಳಿದಾರೆ. ಇಲ್ಲಿ ಬಂದು ನೋಡಿದ್ರೆ ಈಗಾಗಿದೆ. ಏನ್ರಿ ಮಾಡಿದ್ರಿ ನನ್ನ ಅಪ್ಪನ್ಗೆ? ಸರ್ ರಿಲ್ಯಾಕ್ಸ್, ಕರೆಕ್ಟಾಗಿ ಟ್ರೀಟ್ ಮಾಡಿದೀವಿ ಸರ್. ಬಟ್ ಆಲ್ ಆಫ್ ದ ಸಡನ್ ಏನಾಗಿದೆ ಅಂತ ನನಗೂ ಗೊತ್ತಾಗ್ತಿಲ್ಲ. ನೀವು ಸ್ವಲ್ಪ ಟೈಮ್ ಕೊಡಿ, ನಾನು ಡಯಾಗ್ನೋಸ್ ಮಾಡಿ ಏನಾಗಿದೆ ಅಂತ ನಾನು ಚೆಕ್ ಮಾಡ್ತೀನಿ. ಏನೋ ಹೇಳ್ತಾ ಇದೆಯಾ ನೀನು? ಅಪ್ಪನ್ಗೆ ಏನೋ ಮಾಡ್ದೆ? ಸರ್ ಸರ್ ಪ್ಲೀಸ್ ಸರ್. ಅಪ್ಪನ್ ಸಾಯಿಸ್ಬಿಟ್ಟೇನೋ? ನಾನ್ ನೀನ್ ಸುಮ್ಮನೆ ಬಿಡಲ್ಲ. ಸರ್ ಪ್ಲೀಸ್ ಸರ್. ಯಾರ ಕಡೆವನೋ ನೀನು? ಹೋಗ್ಲೋ. ಸರ್ ಬ್ರದರ್ ಪ್ಲೀಸ್ ಸ್ವಲ್ಪ ಕಮ್ ಡೌನ್ ಆಗಿ. ನಾನು ಕರೆಕ್ಟಾಗಿ ಚೆಕ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಅವ್ರು ಹುಷಾರಾಗೇ ಇದ್ರು. ಬಟ್ ಆಲ್ ಆಫ್ ದ ಸಡನ್ ಏನಾಯ್ತು ಅಂತ ನನಗೂ ಗೊತ್ತಾಗ್ತಿಲ್ಲ. ಸರ್ ನೀವು ಸ್ವಲ್ಪ ವೆಯ್ಟ್ ಮಾಡಿ ಸರ್. ನಾನು ಡಯಾಗ್ನೋಸಿಸ್ ಮಾಡಿ ಏನಾಗಿದೆ ಅಂತ ನಾನು ಚೆಕ್ ಮಾಡ್ತೀನಿ ಪ್ಲೀಸ್ ಸರ್. ಏನೋ ಪ್ಲೀಸು, ಒಳ್ಳೆ ಹಾಸ್ಪಿಟಲ್ ಅಂತ ಕರ್ಕೊಂಡ್ ಬಂದ್ರೆ ಈ ತರ ಮಾಡ್ತೀರೇನ್ರ? ಮಿನಿಸ್ಟರ್ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ನಿಮ್ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಸರ್ ಪ್ಲೀಸ್ ಸರ್, ಹಾಗೆಲ್ಲ ಮಾತಾಡಬೇಡಿ. ನಾನು ಹೇಳಿದ್ನಲ್ಲ, ನಾನು ಚೆಕ್ ಮಾಡ್ತೀನಿ ಸರ್. ಅಮ್ಮ, ಈ ಹಾಸ್ಪಿಟ್ಲ್ ಬೇಡಮ್ಮ, ಅಪ್ಪನ್ ಬೇರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಸರ್ ಬ್ರದರ್, ಅಮ್ಮ ನಾನು ಹೇಳೋದು ಒಂದು ನಿಮಿಷ ಕೇಳಿ. ಇಂಥ ಸಿಚುವೇಶನ್ ಅವ್ರನ್ನ ಆಚೆ ಕರ್ಕೊಂಡು ಹೋದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳಿದ್ನಲ್ಲ, ನಾನು ನೋಡ್ತೀನಿ, ನಾನು ಚೆಕ್ ಮಾಡ್ತೀನಿ. ನೀನೇನಪ್ಪ ಅದನ್ನ ಹೇಳೋದು? ನೀವ್ ನಗ್ನಗ್ತಾ ಬಂದ್ ಹೇಳ್ದಾಗ ನಮ್ಮ ಯಜಮಾನ್ರು ಹುಷಾರಾದ್ರು ಅಂತ ಅನ್ಕೊಂಡೆ. ಈಗ ನೋಡಿದ್ರೆ ಈ ತರ ಮಾಡಿದೀರ. ನಿಮ್ಮನ್ ಮಾತ್ರ ಸುಮ್ನೆ ಬಿಡಲ್ಲ. ಅಮ್ಮ ಪ್ಲೀಸ್ ಅಮ್ಮ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ. ನಾನು ಹೇಳ್ತಿದ್ದೀನಲ್ಲ, ನಾನು ಚೆಕ್ ಮಾಡ್ತೀನಿ. ನನ್ ಸ್ವಲ್ಪ ಟೈಮ್ ಕೊಡಿ, ನಾನು ಚೆಕ್ ಮಾಡ್ತೀನಿ. ಅಪ್ಪ ರೀ ಇದಳಪ್ಪ. ರೀ ಅಪ್ಪ ಎದ್ದೇಳ್ರಿ. ಅಪ್ಪ ಇದಳಪ್ಪ. ಅಯ್ಯೋ ದೇವ್ರೆ, ಏನಿದು? ಇಂಥ ಕೆಲಸ ಮಾಡ್ಬಿಟ್ಟೆ ನಾನು. ಈ ದೊಡ್ಡ ಇಶ್ಯೂ ಆಗೋ ಹಾಗೆ ಕಾಣಿಸ್ತಿದ್ಯಲ್ಲ. ರೀ ಸಿಸ್ಟರ್ ರೀ ಸಿಸ್ಟರ್, ಇಮಿಡಿಯೇಟ್ ಆಗಿ ಇವ್ರ ಬ್ಲಡ್ ಸ್ಯಾಂಪಲ್ ನ ಲ್ಯಾಬಿಗೆ ಕಳಿಸಿ ಅಂಡ್ MRI ಸ್ಕ್ಯಾನ್ಗೆ ಅರೇಂಜ್ ಮಾಡಿ. ಇವ್ರಿಗೆ ಏನಾಗಿದೆ ಅಂತ ನಂಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬೇಕು. ಬೇಗ. ಅಪ್ಪ ಅಪ್ಪ ಇದಳಪ್ಪ. ರೀ ರೀ ಎದ್ದೇಳ್ರಿ. ಅಪ್ಪ ಎದೇಳಪ್ಪ. ಅಪ್ಪ ನಿಮ್ ಸಾಹೇಬ್ರು ಹೇಗಿದ್ದಾರೆ ಈಗ? ಪ್ರಜ್ಞೆ ಬಂತ ಅವ್ರಿಗೆ? ನಾವು ಮಾತಾಡ್ಸ್ಬೋದಾ? ಸರ್ ಸರ್, ಹೇ ಏನ್ರ ಇವರು ನಮ್ ಸಾಹೇಬ್ರು ಹೇಗಿದ್ದಾರೆ ಅಂತ ಕೇಳಿದ್ರು, ಏನು ಉತ್ತರ ಕೊಡ್ದಂಗೆ ಹೋಗ್ತಾ ಇದ್ದಾರೆ ಡಾಕ್ಟ್ರು. ಸರ್ ನಮ್ ಸಾಹೇಬ್ರು ಹೇಗಿದ್ದಾರೆ? ಇಲ್ಲ ಸರ್, ಮಿನಿಸ್ಟರ್ ಸರ್ ಕೋಮಾಗ ಹೋಗಿದ್ದಾರೆ. ಏಯ್, ಆ ಡಾಕ್ಟ್ರು ನಮ್ ಸಾಹೇಬ್ರು ಏನೋ ಮಾಡಿದಾರೆ ಕಣ್ರು. ಇಷ್ಟು ಸ್ವಲ್ಪ ಹೊತ್ತಿಗೆ ಮುಂಚೆ ಆಪರೇಷನ್ ಸಕ್ಸಸ್ ಅಂತ ಹೇಳಿದ್ರು, ಇವಾಗ ನೋಡಿದ್ರೆ ಇಕ್ಕಿದ್ದಂಗೆ ಕೋಮ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಡಾಕ್ಟ್ರು ಏನು ಉತ್ತರ ಕೊಡದೆ ಹೋಗ್ತಾ ಇರೋದು. ಏಯ್, ಡಾಕ್ಟರ್ ವಿಚಾರಿಸ್ಕೊಳ್ಳೋಣ.